ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದ ಜನತೆಯನ್ನು ಚಿಂತೆಗೆ ಈಡು ಮಾಡಿರುವಂತಹ ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್, ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥ ಅರಿವಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಐ ಹ್ಯಾಡ್ ಎ ಹೋಪ್ಸ್ ಆನ್ ಹೋಮ್ ಮಿನಿಸ್ಟರ್. ಅವರು ಸೌಮ್ಯ ಸ್ವಭಾವದವರು ಸರಿ, ಆದರೆ ಉತ್ತಮವಾದ ಆಡಳಿತಗಾರರು ಇದ್ದರು. ಈ ಹೋಮ್ ಮಿನಿಸ್ಟರ್ ಆದಮೇಲೆ ಯಾಕೆ ಅವ್ರ ಬದಲಾವಣೆ ಆದ್ರ, ಅಥವಾ ಕಾಂಗ್ರೆಸ್ ಅವರನ್ನ ಬದಲಾವಣೆ ಮಾಡಿದ್ಯಾ, ಅಥವಾ ಅವರ ಕೈಕಾಲುಗಳನ್ನು ಕಟ್ಟಿ ಹಾಕ್ಲಾಕ ಆಗಿದೆಯಾ, ಏನು ಒಂದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾವುದನ್ನು ಕೇಳಿದ್ರು ನಾನು ನೋಡ್ತೇನೆ, ನಾನು ಕೇಳಿ ಹೇಳ್ತೇನೆ, ನಾನು ಏನೋ ಆಫೀಸರ್ಗಳನ್ನ ಕೇಳ್ತೇನೆ. ಸೊ ನನಗೀಗ ಅದರ ಸದ್ಯಕ್ಕೆ ಏನೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅಂತ ಮಾತಾಡ್ತಾರೆ ಎಲ್ಲ ಕಡೆ. ಈ ಪರಿಸ್ಥಿತಿ ಅವ್ರಿಗೆ ಬರಬಾರ್ದಾಗಿತ್ತು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದವರು, ಅದಾದರೂ ತಗೋಬೇಕಾಗಿತ್ತು. ಇಂಥದ್ದು ಇದು ಏನಾಗ್ತದೆ ಅಂತಂದರೆ, ದಲಿತರ ಮೇಲೆ ಭಾಳ ದೌರ್ಜನ್ಯಗಳು ರಾಜ್ಯದಲ್ಲಿ ನಡೀತಾ ಇದೆ. ಈ ಕಾರಣಗಳಿಂದಲೇ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾರೆ, ದಲಿತರಿಗೆ ಹೋಮ್ ಮಿನಿಸ್ಟರ್ನ ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ತಾರೆ, ಬಿದ್ದೆದ್ಕೊಳ್ಳಿ ಅಂತ. ಇವತ್ತು ನೋಡಿ, ಕೊಲೆಗಳಾದವು, ಸುಲಿಗೆಗಳಾದವು, ದರೋಡೆಗಳಾದವು, ಇದು ಗಾಂಜಾ ರಾಜ್ಯ ಆಗಿದೆ. ಶ್ರೀಗಂಧ ನಾಡು ಹೋಗಿ ಗಾಂಧಿಯ ಬೀಡಾಗೋಯ್ತು. ಅದಾದಮೇಲೆ ಇವತ್ತು ಹಗೆತನಗಳನ್ನು ತೀರಿಸ್ಕೊಳ್ಳೋಕ್ಕೆ ಒಂದು ವೇದಿಕೆಗಳಾಗ್ತಾ ಇವೆ. ಇವೆಲ್ಲ ಸಣ್ಣ ಮಕ್ಕಳನ್ನ ಅತ್ಯಾಚಾರಗಳು ನಡೀತದೆ ಈ ದೇಶದಲ್ಲಿ. ಇದನ್ನು ಕೇಳಬೇಕಾ ನಾವು? ಅತ್ಯಾಚಾರ ಮಾತ್ರ ಅಲ್ಲ, ಅವರನ್ನು ಕೊಲೆನೂ ಮಾಡಿಬಿಡ್ತಾರೆ. ಎಷ್ಟು ಇದುವರೆಗೂ ಆದವು. ಆಮೇಲೆ ದಲಿತರ ಮನೆ ನುಗ್ಗಿ ಅವ್ರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು. ನೀನು ಲವ್ ಮಾಡಲಿಲ್ಲ ಅಂತಂದ್ರೆ ನಿನ್ನ ಮುಗಿಸ್ಬಿಡ್ತೀನಿ ಅಂತ ಮುಗಿಸ್ತಾರೆ. ಯಾವ ಧೈರ್ಯ ಸರ್ ಇದು? ಈ ಧೈರ್ಯ ಎಲ್ಲಿಂದ ಬಂತು? ಸರ್ಕಾರದಿಂದ. ಯಾಕೆ ಅಂದ್ರೆ ಕಂಟ್ರೋಲ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್. ಆಮೇಲೆ ಇಂಟೆಲಿಜೆನ್ಸ್ ಏನ್ ಮಾಡ್ತಿದೆ ಕೇಳೋರಿಲ್ಲ. ಯಾಕಂದ್ರೆ ಅದು ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಮಿನಿಸ್ಟರ್. ಆಮೇಲೆ ಚೀಫ್ ಮಿನಿಸ್ಟರ್ ಮಗ ಎಲ್ಲವನ್ನೂ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಕಡೆ DCM ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಕಡೆ ಅವ್ರವ್ರ ಜಿಲ್ಲೆಗಳು ಅವರವರೇ ಹ್ಯಾಂಡಲ್ ಮಾಡ್ಕೊಂಡ್ರೆ ಮತ್ತೆ ಇವ್ರಿಗೆ ಬೇಸರ ಆಗಿರ್ಬೇಕು, ಅಥವಾ ನನಗೆ ಯಾಕೆ ಬೇಕಿದು ಹೋಗಿ ಮೇನೋ ಮಾಡ್ಕೊಳ್ಳಿ ಅಂತ. ಈಗ ಇಷ್ಟೊಂದು ಮಾರಣ ಹೋಮಗಳಾಗ್ತಾ ಇದೆ. ಅದು ಪರಿಶಿಷ್ಟ ಜಾತಿಯ ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದ್ರಿಂದ. ಅದೇ ಹಿಂದೆ ಸರ್ಕಾರಗಳಲ್ಲೂ ಕೂಡ SM ಕೃಷ್ಣ ಅವರಿದ್ರು. ಆಗ ಖರ್ಗೆ ಅವರಿಗೆ ಕೊಟ್ಟರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 7 ಜನ ಸದಿಯುವ ದಹನ ಮಾಡಿಬಿಟ್ರು ದಲಿತರನ್ನ. ಇದು ಸಿನಿಮಾ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದ್ರು. ಇಂಥವೆಲ್ಲ ಅವ್ರ ಕಾಲದಲ್ಲಾಯ್ತು. ಅಂದರೆ ಯಾಕೆ ಸರ್ಕಾರಗಳು ಈ ರೀತಿ ನೋಡ್ಕೊಳ್ತವೆ? ನೀವು ಕೊಟ್ರೆ ಅವರಿಗೆ ಸಂಪೂರ್ಣ ಅಧಿಕಾರ ಕೊಡಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ಕೊಡ್ಲೇಬೇಡಿ. ನೀವು ಅವರಿಗೆ ಕೊಟ್ಟು ಕೆಟ್ಟ ಹೆಸರನ್ನು ಕೂಡ ಆ ಸಮುದಾಯಗಳಿಗೆ ಹಚ್ಚುವ ಕೆಲಸನ ಸರ್ಕಾರಗಳು ಮಾಡ್ತವೆ ಅಂತ ನನ್ನ ಆಪಾದನೆ ಇದೆ. ಹೆಸರಿಗಷ್ಟೇ ಪದವಿ ಕೊಟ್ಟು ಅವರ ಕೈಕಾಲು ಕಟ್ಟೋ ಕೆಲಸ ಮಾಡಬಾರ್ದು ಅನ್ನೋದು.